ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು KPSCಯಿಂದ ಮುಂದೆ ಬರುವಂತಹ ರಿಸಲ್ಟ್ಗಳು ಯಾವುದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ಹೋದ ವಾರದಲ್ಲಿ ಹೇಳಿದ್ದೆ, ಇದೇ ವಾರದಲ್ಲಿ ಜೂನಿಯರ್ ಇಂಜಿನಿಯರ್ ಹಾಗೆ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಕಿರಿಯ ಲೆಕ್ಕ ಸಹಾಯಕರು ಈ ಎರಡು ಪೋಸ್ಟ್ನ ರಿಸಲ್ಟ್ಗಳು ಬರುತ್ತೆ ಅಂತ ಹೇಳಿದ್ದೆ. KPSC ಅವರು ಇವತ್ತು ಫೈನಲಿ ಆ ಎರಡು ರಿಸಲ್ಟ್ಗಳನ್ನು ಬಿಟ್ಟಿದ್ದಾರೆ. ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಹಾಗೆಯೇ ಕಿರಿಯ ಲೆಕ್ಕ ಪರಿಶೋಧನೆ ಅದಕ್ಕೆ ಸಂಬಂಧಪಟ್ಟಂತೆ ಅಡಿಷ್ನಲ್ ಸೆಲೆಕ್ಟ್ ಲಿಸ್ಟ್ ಇವೆರಡನ್ನೂ ಇವತ್ತು ಬಿಟ್ಟಿದ್ದಾರೆ. ಹಾಗೆ ಹೋದ ವಾರದಲ್ಲೇ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಕೈಗಾರಿಕಾ ವಿಸ್ತೀರ್ಣ ಅಧಿಕಾರಿ HK ರೀಜನ್ ಅವರ ಪ್ರಾವಿಷನಲ್ ಸೆಲೆಕ್ಟ್ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ. ಹಾಗೆ ಮುಂದೆ ಯಾವ ರಿಸಲ್ಟ್ ಬರುತ್ತೆ ಅಂತ ನೋಡೋದಾದರೆ KPSC ಅವರ ಮೆಂಬರ್ ಅಪ್ರೂವಲ್ಗೆ ಹೋಗಿರುವಂತಹ ರಿಸಲ್ಟ್ಗಳು ನೆಕ್ಸ್ಟ್ ಜೂನಿಯರ್ ಇಂಜಿನಿಯರ್ ಸೇವಾನಿರತ ಅಭ್ಯರ್ಥಿಗಳು ಇದು ಒಟ್ಟು 270 ಪೋಸ್ಟ್ ಇದೆ. ಸೊ ಇದರ ಅಂತಿಮ ಆಯ್ಕೆ ಪಟ್ಟಿಯನ್ನು ನೀವು ಇದೇ ವಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. 15/6/2026 ಅಂದರೆ ಇವತ್ತು KPSC ಅವರ ಮೆಂಬರ್ ಅಪ್ರೂವಲ್ಗೆ ಹೋಗಿದೆ. ಹಾಗೆ ಹೈದರಾಬಾದ್ ಕರ್ನಾಟಕ ರೀಜನ್ನ ಸಾರ್ವಜನಿಕ ಗ್ರಂಥಪಾಲಕ ಇಲಾಖೆಯಲ್ಲಿನ ಗ್ರಂಥಪಾಲಕ ಇದ್ರ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ನೀವು ಇದೇ ವಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಎರಡು ಪೋಸ್ಟ್ಗಳು KPSC ಮೆಂಬರ್ ಅವರ ಅಪ್ರೂವಲ್ಗೆ ಅಂತ ಹೋಗಿದೆ. ಹಾಗೆ ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇದ್ರಿ, ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಬಿಟ್ಟಿದ್ದಾರೆ ಆದರೆ ಸಿವಿಲ್ ಅವ್ರದ್ದು ಬಿಟ್ಟಿಲ್ಲ, ಅದು ಯಾವಾಗ ಬರುತ್ತೆ ಅಂತ. ಸದ್ಯಕ್ಕೆ ಅದು KPSC ಅವರ ಮೆಂಬರ್ ಅಪ್ರೂವಲ್ಗೆ ಅಂತ ಹೋಗಿಲ್ಲ. ಸೊ ಇದೇ ವಾರದಲ್ಲಿ ಅದು ಮೆಂಬರ್ ಅಪ್ರೂವಲ್ಗೆ ಅಂತ ಹೋಗ್ಬೋದು. ಸೊ ಮುಂದಿನ ವಾರದಲ್ಲಿ ನೀವು ಆ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. KAS ಅವರ ಇಂಟರ್ವ್ಯೂ ಕೂಡ ಕಂಪ್ಲೀಟ್ ಆಗಿದೆ. ಅದು ಶಾರ್ಟ್ಲಿ ಆ ರಿಸಲ್ಟ್ ಕೂಡ ಬರ್ಬೋದು, ಯಾವಾಗ ಬೇಕಾದರೂ ಬರ್ಬೋದು. ಇಂಟರ್ವ್ಯೂ ಪ್ರಾಸೆಸ್ ಕೂಡ ಕಂಪ್ಲೀಟ್ ಆಗಿದೆ. ಮತ್ತು KPSC ಅವರ ಕಡೆಯಿಂದ ಹೊಸ ನೋಟಿಫಿಕೇಷನನ್ನು ಬಿಡ್ತಾರೆ. ಸದ್ಯಕ್ಕೆ ಯಾವುದು ನೋಟಿಫಿಕೇಷನ್ ಬಿಟ್ಟಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಹಾಸ್ಟೆಲ್ ವಾರ್ಡನ್ ಪೋಸ್ಟ್ ಕಾಲ್ ಆಗುತ್ತೆ KPSC ಅವರ ಕಡೆಯಿಂದ. ಹಾಗೆ ನಿಮಗೆ ಹೆಚ್ಚುವರಿ ಪಟ್ಟಿ ಅಂದರೆ ಏನು, ಹಾಗೆ ಹೆಚ್ಚುವರಿ ಆಯ್ಕೆ ಪಟ್ಟಿ ಅಂದರೆ ಏನು, KPSCಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ಇರುತ್ತೆ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ನಾನು ಕೆಳಗಡೆ ಕೊಟ್ಟಿರುವಂತಹ ವಿಡಿಯೋವನ್ನು ಒಮ್ಮೆ ನೋಡಿ, ಇದರಿಂದ ನಿಮಗೆ ಐಡಿಯಾಸ್ಗಳು ಬರುತ್ತೆ. ಹಾಗೆ ಪೊಲೀಸ್ ಎಕ್ಸಾಮ್ಗೆ ಯಾರ್ಯಾರೆಲ್ಲ ಓದ್ತಾ ಇದ್ದೀರಾ, ನನ್ನ ಚಾನೆಲ್ನ ಕೆಲವೊಂದು ವೀಡಿಯೋಸ್ಗಳು ಲೈಕ್ ಬಡ್ಜೆಟ್ ರಿಲೇಟೆಡ್ MCQ ವಿಡಿಯೋ ಇದೆ. ಹಾಗೆ ಕರ್ನಾಟಕದ ಬೇಸಿಕ್ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ, ಸೈನ್ಸ್ನ MCQ ವಿಡಿಯೋ ಇವೆಲ್ಲ ಇದೆ. ದಯವಿಟ್ಟು ಆ ವಿಡಿಯೋಗಳೆಲ್ಲ ಹೆಚ್ಚಾಗಿ ನೋಡಿ. ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕಂಟೆಂಟ್ಸನ್ನು ತರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.